ಚೆಟ್ಟಿನಾಡ್ ಫಿಶ್ ಮಸಾಲ ಸಿಕ್ಕಾಪಟ್ಟೆ ಟೇಸ್ಟಿ, ಹಾಗೆ ಮಾಡೋದು ತುಂಬ ಈಸಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ತೆಂಗಿನಕಾಯಿ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದಿಷ್ಟು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ನಂತರ ಟೊಮೆಟೊ, ತೆಂಗಿನಕಾಯಿ, ಹಾಗೆ ಅರಿಶಿನ, ಉಪ್ಪು, ಖಾರದ ಪುಡಿ ಇದಿಷ್ಟು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ನಂತರ ಒಂದು ಸ್ಪೂನ್ ಧನಿಯಾ ಪುಡಿ, ಹಾಗೆ ಆಲ್ರೆಡಿ ನೆನೆಸಿಟ್ಟಂತರ ಹುಣಸೆ ಹಣ್ಣಿನ ರಸ ಇದಕ್ಕೆ ಬಿಟ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಲೇಟರ್ ನಾವು ಫಿಶ್ ಮಸಾಲಾಗೆ ಯೂಸ್ ಮಾಡೋಕ್ಕೆ. ಅದಾದಮೇಲೆ ಇನ್ನೊಂದು ಬಾಣಲಿ ಇಟ್ಟು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ, ಹೊಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಆಲ್ರೆಡಿ ಉಪ್ಪು ಸೇರಿಸಿರೋದ್ರಿಂದ ನೋಡ್ಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ರುಬ್ಬಿಟ್ಟಂಥ ಮಸಾಲಾನ ಸೇರಿಸ್ಕೊಂಡು 1 ನಿಮಿಷ ಮಸಾಲಾನ ಬೇಯಿಸ್ಕೊಂಡು ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊತೀನಿ, ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ತೆಳ್ಳೂ ಮಾಡಲ್ಲ. ಆಲ್ರೆಡಿ ತೊಳೆದಿಟ್ಟಿರೋಂಥ ಫಿಶನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದ್ರೆ ಟೇಸ್ಟಿ ಯಮ್ಮಿ ಆಗಿರೋಂಥ ಈಸಿಯೆಸ್ಟ್ ಚೆಟ್ಟಿನಾಡ್ ಫಿಶ್ ಮಸಾಲ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಅನ್ನ ಸೇರಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಈ ಸಂಡೇ ಟ್ರೈ ಮಾಡಿ ಹೇಗಿತ್ತು ಅಂತ ನೋಡಿ. ಥ್ಯಾಂಕ್ ಯು.